ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಪೈರಾ ಬಂದತ್ತ ರವೀಂದ್ರ ಭಟ್ಗಳ ಹಾಗೆ ಮಗಳು ಭಾರ್ಗವಿ ಇಬ್ಬರು ಕೂಡ ಸೇರಿಕೊಂಡು ನಮಗೆ ಮೋಸ ಮಾಡಿದ್ರು. ಅದಕ್ಕೆ ತೀವ್ರ ಆತನನ್ನು ಕರ್ಕೊಂಡ್ಬಿಟ್ಟ. ಇವರು ದ್ರೋಹಿಗಳು, ಮಹಾನ್ ಪಾಪಿಗಳು ಅಂತ ಹೇಳಿ ಬೈದಾಗ್ತಿದ್ದಾರೆ. ಜೊತೆಗೆ ತನ್ನ ಮಗಳು ಜಾನಕಿ ಕೂಡ ತೀರು ಹೋಗ್ಬಿಟ್ಲು. ಇದಕ್ಕೆಲ್ಲ ಕಾರಣ ಅಪ್ಪ ಮಗಳು ಅಂತ ಚೀಮಾರಿ ಹಾಕ್ತಾರೆ. ಮೀಡಿಯಾದವ್ರು ಕೂಡ ನಾವು ಹೇಳಿದಾಗೆ ಆಯ್ತಲ್ಲ, ರವೀಂದ್ರ ಭಟ್ಗಳು ತನ್ನ ತಪ್ಪನ್ನು ಮುಚ್ಕೊಳ್ಳೋಕ್ಕೋಸ್ಕರ ಈ ರೀತಿ ಅಮಾಯಕರಿಗೆ ಹೆಲ್ಪ್ ಮಾಡು ಹಾಗೆ ಮಾಡಿ ತನ್ನ ಸ್ವಾರ್ಥಕ್ಕೆ ಎಲ್ಲವನ್ನ ಕೂಡ ಯೂಸ್ ಮಾಡಿಕೊಂಡ್ರು. ಈಕೆ ನ್ಯಾಯ ದೇವತೆ ಅಲ್ಲ, ನಿಜಕ್ಕೂ ಕೂಡ ಕಪಟಿ ಹಾಗೆ ಹೀಗೆ ಅಂತ ಮಾತನಾಡ್ತಾರೆ. ವಿಕೆಗೂ ಕೂಡ ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡಬೇಡಿ ಸರ್, ಮತ್ತು ನಿಮ್ಮ ತಂದೆಗೆ ಒಳ್ಳೆ ಹೆಸರಿದೆ ಅಂತ ಕೂಡ ಹೇಳಿ ಹೋಗ್ತಾರೆ. 4 ಜನಗಳು 4 ಥರ ಮಾತಾಡ್ತಿದ್ದಾರೆ. ಹೌದು, ಇವಳನ್ನ ನ್ಯಾಯ ದೇವತೆ ಅಂದ್ವಲ್ವಾ, ಇವಳು ಮತ್ತು ಅವರಪ್ಪ ಸೇರಿಕೊಂಡು ಎಷ್ಟು ಮೋಸ ಮಾಡಿದ್ದಾರೆ. ಅವತ್ತು ಕೂಡ ಲಂಚ ತಗೊಂಡು ಹೊರಗಡೆ ಇದ್ದ, ಇವತ್ತು ಕೂಡ ಅಂಥದ್ದೇ ಕೆಲಸ ಮಾಡಿದ್ದಾನೆ. ಅವ್ನು ಮಾಡಿದ ಪಾಪಕ್ಕೆ ಇವತ್ತು ಅವನ ಸಾವಾಗಿದೆ. ಮಾಡ್ದವ್ರು ಪಾಪ ಆಡ್ದವ್ರು ಬಾಯಲ್ಲಿ ಅಂತ ನಮಗೆ ಆಗಬೇಕು ಇಂಥವ್ರು ಸಾವಾಸ. ಪಾಪ ಜೆ ಪಿನೇ ಮೋಸ ಮಾಡಿ ಸೋಲಿಸ್ಬಿಟ್ಲು. ಈಗ JP ದೊಡ್ಡ ಮನುಷ್ಯ ಹಾಗೆ ಹೀಗೆ ಅಂತ ಹೇಳಿ ಮಾತಾಡಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಅನ್ನಪೂರ್ಣವರು ಭಾರ್ಗವಿ ವಿರುದ್ಧ ರುಚಿ ಕೇಳ್ತಾರೆ. ಬೃಂದ ಹತ್ರ ಭಾರ್ಗವಿ ಬದುಕು ಚೆನ್ನಾಗಿರಬೇಕು ಅಂದ್ರೆ ಅವಳನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡು ಬೃಂದ ಅಂದಾಗ, ಏನಿಲ್ಲ ಮಾವ, ಈ ವಿಷಯ ನಾನು ಮಾತಾಡಿದ್ರೆ ನನ್ನ ಗಂಡು ಮುಟ್ಟೆ ಕಳಿಸಿ ಹೊರಗಡೆ ದಪ್ತಾರಷ್ಟೇ ಅಂತ ಹೇಳ್ತಾರೆ. ನಾನು ಬರ್ತೀನಿ, ಇವಳು ಮಾಡ್ಕೊಂಡಿರೋ ಕೆಲಸಕ್ಕೆ ಮಾವನ ವಿರುದ್ಧ ಹೋಗಿದ್ದಕ್ಕೆ ಇಲ್ಲಿಗೆ ಬಂದಿರೋದು ಅಂತ ಹೇಳಿ ಹೋಗ್ಬಿಡ್ತಾರೆ. ತದನಂತರ ಅಲ್ಲಿ JP ಇನ್ನೂ ಕೂಡ ಬೃಂದ ಬರಲೇ ಇಲ್ವಲ್ಲ, ಆ ಫೈಲ್ ಸಿಕ್ತೋ ಇಲ್ವೋ ಅಂತ ಚಡಪಡಿಸ್ತಿರ್ತಾರೆ. ಅಷ್ಟರಲ್ಲಿ ಬೃಂದ ಹೋಗಿದ್ದೆ. JP ಮಾವಂಗೆ ಆ ಒಂದು ಫೈಲನ್ನು ಕೊಡ್ತಾಳೆ. ಆ ಫೈಲನ್ನು ನೋಡಿ ಫುಲ್ ಖುಷಿ ಆಗಿಬಿಡುತ್ತೆ. ಈ ಫೈಲ್ ಸಿಕ್ತಲ್ಲ, ಇನ್ಯಾರೂ ನನ್ನ ಅಲ್ಗಾಡ್ಸೋಕ್ಕೆ ಸಾಧ್ಯ ಇಲ್ಲ. ಈ ಫೈಲಲ್ಲಿ ಇರೋದು ಏನಾದರೂ ನೋಡಿದ್ಯಾ ಬೃಂದ ಅಂತ JP ಕೇಳೋದಕ್ಕೆ, ಇಲ್ಲ ಮಾವ, ನಿಮ್ಮ ನಂಬಿಕೆ ಉಳಿಸ್ಕೋಬೇಕು, ನಾನು ಯಾವುದೇ ಕಾರಣಕ್ಕೂ ನೋಡಿಲ್ಲ ಅಂತ ಬೃಂದ ಹೇಳ್ತಾಳೆ. ನಂತರ ಈ ಒಂದು ಫೈಲ್ನ ತಂದು ಕೊಡೋದಕ್ಕೆ ತುಂಬ ಥ್ಯಾಂಕ್ಸ್ ಬೃಂದ, ಖಂಡಿತವಾಗ್ಲೂ ಇದರಲ್ಲಿ ನನ್ನ ಲೈಫೇ ಇತ್ತು ಅಂತ JP ಪಾಟೀಲ್ ಹೇಳ್ತಾರೆ. ನಂತರ ಇಲ್ಲಿ ಭಾರ್ಗವಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನು ಮನೇಲಿ ಇರಬಾರ್ದು, ನಿನ್ನಿಂದಾಗಿ ಎಷ್ಟೆಲ್ಲ ಅನಾಹುತ ಘಟಿಸ್ಬಿಟ್ಟು ನಿಮ್ಮಪ್ಪ ಸತ್ತೋಗ್ಬಿಟ್ಟು, ಜೊತೆಗೆ ನಿಮ್ಮಪ್ಪ ಮರ್ಯಾದೆನೇ ಭೂಷಣ ಅಂತ ಬದುಕಿದ್ರು ಅಂತ ಮರ್ಯಾದೆ ಕೂಡ ಬೀದಿ ಪಾಲಾಗೋಯ್ತು ನಿನ್ನಿಂದ. ನಿಮ್ಮಪ್ಪ ಹೇಳಿದಾಗ ಆಸೆ ಪಟ್ಟಾಗ ಗಂಡನ ಮನೆಗೆ ಹೋಗಿ ಬದುಕು ಅಂತ ಹೇಳಿ ಅಳಿಯ ಮತ್ತು ಮಗಳನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ. ಈ ಕಡೆ ಅರ್ಜುನ್ ಭಾರ್ಗವಿಯನ್ನು ಕರ್ಕೊಂಡು JP ಮನೆಗೆ ಹೋದರೆ ಅಲ್ಲಿಂದ ಕೂಡ JP ಭಾರ್ಗವಿ ಮತ್ತು ಅರ್ಜುನ ಮನೆಯಿಂದ ಹೊರಗಡೆ ತಪ್ತಿದ್ದಾರೆ. ಇದರಿಂದಾಗಿ ಭಾರ್ಗವಿ ಸಿಡಿದು ಇಳ್ತಿದ್ದಾಳೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ.